ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಎಂ ಮರಿಯಪ್ಪ ಭಟ್ಟ ಅವರ ನಮ್ಮ ಭಾಷೆ ಗದ್ಯಭಾಗವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಅಲ್ಲಿ ಭಾಷೆ ಎಂದರೇನು, ಭಾಷೆಯ ಸ್ವರೂಪ ಹೇಗಿರುತ್ತದೆ, ಭಾಷೆಯ ವಿಧಗಳೆಷ್ಟು, ಭಾಷೆ ಹೇಗೆ ವೃದ್ಧಿಯನ್ನು ಹೊಂದುತ್ತೆ, ಲಿಪಿಯ ಜಾಡು ಉಗಮಗೊಂಡ ಬಗೆ ಹೇಗೆ, ನವಶಿಲಾಯುಗದಲ್ಲಿ ಮಾನವ ಹೇಗೆ ಲಿಪಿಯನ್ನು ಕಂಡುಕೊಂಡ, ಲಿಪಿಯನ್ನು ಕಂಡುಕೊಳ್ಳೋದಕ್ಕೆ ಅನಿವಾರ್ಯತೆ ಏನಿತ್ತು, ಲೆಕ್ಕ ಇಡುವ ಅವಶ್ಯಕತೆ ಉಂಟಾಯಿತು. ಹಾಗೆಯೇ ಮಾನವನಿಗೆ ಬಿಡುವು ಹೆಚ್ಚಾದಂತೆ ಅವನು ತನ್ನ ಜೀವನದ ಸುಖ ದುಃಖಗಳನ್ನ, ನೋವು ನಲಿವುಗಳನ್ನ ಕಾವ್ಯ ರೂಪಕ್ಕೆ ಇರಿಸುವಂತಹ ಪದ್ಧತಿಯನ್ನು ರೂಢಿಸಿಕೊಂಡ. ಹಾಗಾಗಿ ಸಾಹಿತ್ಯ ಅಭಿವೃದ್ಧಿ ಆಗ್ತಾ ಹೋಯಿತು. ಹಾಗೆಯೇ ಕನ್ನಡ ಭಾಷೆಯ ಮೇಲೆ ಪ್ರಾಚೀನ ಕಾಲದಿಂದಲೂ ಯಾವ ಭಾಷೆಯ ಪ್ರಭಾವ ಹೆಚ್ಚಾಗಿತ್ತು? ಭಾಷೆಯ ಪ್ರಭಾವ ಹೆಚ್ಚಾಗಿತ್ತು. ಹೀಗೆ ಇಂಗ್ಲಿಷು ಹೆಚ್ಚು ಪ್ರಭಾವವನ್ನು ಬೀರ್ತಾ ಇದೆ ಕನ್ನಡ ಭಾಷೆಯ ಮೇಲೆ. ಅದೇ ರೀತಿ ಪ್ರಾಚೀನ ಕಾಲದಲ್ಲಿ ಕನ್ನಡ ಭಾಷೆಯ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ಹೆಚ್ಚಾಗಿತ್ತು. ಮುಂದೆ ಬಂದಂತಹ ಕನ್ನಡದ ಅಭಿಮಾನಿಗಳು, ಕನ್ನಡ ಕವಿಗಳು ಇದನ್ನು ವಿರೋಧಿಸ್ತಾರೆ. ಜೈನ ಮತ್ತು ವೈದಿಕ ಧರ್ಮದ ತತ್ವಗಳನ್ನು ಹೇಳಬೇಕು ಎನ್ನುವಂತಹ ಅಭಿಲಾಷೆಯಿಂದ ಪಂಡಿತರುಗಳು ಕನ್ನಡದಲ್ಲಿ ಕಾವ್ಯವನ್ನು ಬರೀತೀನಿ ಅಂತ ಹೇಳ್ತಾ, ಆದ್ರೆ ಕನ್ನಡದಲ್ಲಿ ಕಾವ್ಯವನ್ನ ಬರೀಲ ಇಲ್ಲ. ಏನ್ ಮಾಡಿದವರು? ಸಂಪೂರ್ಣವಾಗಿ ಸಂಸ್ಕೃತ ಪದಗಳನ್ನೇ ಭಾಷೆಯನ್ನೇ ಬಳಸ್ತಾ ಹೋದ್ರು. ಬಹಳ ಅಂತ ಹೇಳಿದ್ರೆ ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿ ಇರ್ತಾ ಇತ್ತು. ಹಾಗಾಗಿ ಬರೀ ಕನ್ನಡವನ್ನು ಮಾತನಾಡ್ತಕ್ಕಂಥ ಸಾಮಾನ್ಯ ಜನರಿಗೆ ಕಾವ್ಯಗಳು ಕಬ್ಬಿಣದ ಕಡಲೆ ಆಗು. ಮುಂದೆ ಬಂದಂತಹ ಕನ್ನಡದ ಕವಿಗಳು ಅನೇಕ ಜನ, ಅದರಲ್ಲಿ ಪ್ರಮುಖವಾಗಿ ನಯಸೇನ ಕನ್ನಡದ ದೊಡ್ಡ ಅಭಿಮಾನಿ. ಹೇಳ್ತಾರೆ, ಸಕ್ಕರಮಂ ಪೇರುಡೆ ನೆರೆ ಸಕ್ಕರಮಂ ಪೇರಿಗೆ ಚೆನ್ನಾಗಿ ನೋಡಿ. ಶುದ್ಧ ಕನ್ನಡದೋಳು ತಂದಿಕ್ಕುವುದೇ ಸಕ್ಕದಂಗಡ, ತಕ್ಕುದೇ ಬೆರಸಲ್ಕೆ ಮೃತಮಂ ತೈಲಮಂ ಅಂತೇಳಿ. ಸಂಸ್ಕೃತ ಭಾಷೆಯಲ್ಲಿ ಬರೆಯೋದಾದ್ರೆ ಸಂಸ್ಕೃತ ಭಾಷೆಯಲ್ಲೇ ಕಾವ್ಯವನ್ನು ಬರೀ, ತಪ್ಪಿಲ್ಲ. ಕನ್ನಡ ಭಾಷೆಯಲ್ಲಿ ಬರೆಯೋದಾದ್ರೆ ಕನ್ನಡದಲ್ಲೇ ಕಾವ್ಯವನ್ನು ಬರೀಬೇಕು. ಯಾವುದೇ ಕಾರಣಕ್ಕೂ ಕನ್ನಡ ಭಾಷೆಯ ಒಳಗೆ ಸಂಸ್ಕೃತ ಭಾಷೆಯ ಶಬ್ದಗಳನ್ನ ಮಿಶ್ರಣ ಮಾಡಬಾರದು. ಒಂದು ವೇಳೆ ಆ ತರ ಮಿಶ್ರಣ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ತುಪ್ಪವನ್ನು ಎಣ್ಣೆಯನ್ನು ಮಿಶ್ರಣ ಮಾಡಿ ಏನಾದರೂ ಆಹಾರವನ್ನ ತಿಂದ್ರೆ ಎಷ್ಟು ಆಸ್ವಾದ ಚೆನ್ನಾಗಿರೋದಿಲ್ವ, ರುಚಿ ಆ ರೀತಿ ಆಗ್ತದೆ. ಹಾಗಾಗಿ ಯಾವ ಕಾರಣಕ್ಕೂ ಕನ್ನಡ ಭಾಷೆಯೊಂದಿಗೆ ಸಂಸ್ಕೃತ ಭಾಷೆಯನ್ನ ಮಿಶ್ರಣ ಮಾಡಬಾರದು ಅಂತೇಳಿ ನಯಸೇನ ಹೇಳ್ತಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಹಾಗಂತೇಳಿ ನಯಸೇನ ಸಂಸ್ಕೃತ ಭಾಷೆಯ ವಿರೋಧಿ ಅಲ್ಲ. ಆದ್ರೆ ಶುದ್ಧ ಕನ್ನಡ ಭಾಷೆಯೊಳಗೆ ಸಂಸ್ಕೃತ ಭಾಷೆಯನ್ನ ಮಿಶ್ರಣ ಮಾಡಬಾರದು. ನೀವು ಸಂಸ್ಕೃತ ಭಾಷೆಯ ಬಗ್ಗೆ ಇಷ್ಟ ಇದ್ರೆ, ಆಸಕ್ತಿ ಇದ್ರೆ ಅದರಲ್ಲೇ ಬರೀ, ಕನ್ನಡ ಭಾಷೆಯ ಬಗ್ಗೆ ಆಸಕ್ತಿ ಇದ್ರೆ ಕನ್ನಡದಲ್ಲೇ ಬರೀ ಅಂತೇಳಿ ಬಹಳ ಅಭಿಮಾನದಿಂದ ಹೇಳ್ತಾರೆ ನಯಸೇನ. ಎಣ್ಣೆ ತುಪ್ಪದ ಆಸ್ವಾದ ಮಿಶ್ರಣ ಬೇಡ ಎಂಬುದು ನಯಸೇನನ ಅಭಿಮತ. ಇದು ಒಂದು ಮಾರ್ಕ್ಸ್ ಕೇಳ್ತಾನೆ. ಕನ್ನಡ ಭಾಷೆಯ ಬಗ್ಗೆ ನಯಸೇನನ ಅಭಿಮತ ಏನು? ಅಭಿಮತ ಅಂದ್ರೆ ಅಭಿಪ್ರಾಯ ಏನು? ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಒಂದು ಭಾಷೆ ಬೆಳಿಬೇಕು ಅಂತ ಹೇಳಿದ್ರೆ ಆ ಭಾಷೆಯ ಪದಗಳನ್ನು ಹೆಚ್ಚೆಚ್ಚು ಬಳಸಬೇಕು ನಾವು. ಯಾವುದೇ ಭಾಷೆ ಇವತ್ತು ಯಾಕೆ ಇಂಗ್ಲಿಷು ವರ್ಲ್ಡಲ್ಲಿ ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಆ ಭಾಷೆ, ಆ ನಾಡಿನ ಜನ, ಇಂಗ್ಲೆಂಡ್ ದೇಶದ ಜನ ಆ ಭಾಷೆಯನ್ನು ಅಷ್ಟು ಅಭಿವೃದ್ಧಿ ಹೊಂದಿದ್ರು. ವಿಜ್ಞಾನ, ತಂತ್ರಜ್ಞಾನ ಎಲ್ಲದರಲ್ಲೂ ಬಳಸಿದ್ರು, ನಿತ್ಯ ಜೀವನದಲ್ಲಿ ಬಳಸಿದ್ರು. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಅದು ಹೋಗ್ತಾ ಹೋಯಿತು, ಎಲ್ಲ ದೇಶಗಳಿಗೂ ಹೋಯಿತು. ನಾವು ಒಂದು ಭಾಷೆಯನ್ನ ಹೆಚ್ಚು ಬಳಸ್ತಾ ಇಲ್ಲ ಅಂತ ಹೇಳಿದ್ರೆ ಆ ಭಾಷೆ ಡೆಡ್ ಲ್ಯಾಂಗ್ವೇಜ್ ಆಗಿಬಿಡುತ್ತೆ, ಸತ್ತ ಭಾಷೆ ಆಗುತ್ತೆ. ಬೆಂಗಳೂರು ಹೋಗಿ ಕನ್ನಡ ಮಾತನಾಡೋದು ಕಮ್ಮಿ. ಬೆಂಗಳೂರು ಕರ್ನಾಟಕದ ರಾಜಧಾನಿ, ಕನ್ನಡಿಗರ ರಾಜಧಾನಿ. ಆದರೆ ಅಲ್ಲಿ ಕನ್ನಡ ಮಾತಾಡಿದ್ರೆ ಒಂದೆಲ್ಲೋ ಅವಮಾನ ಅನ್ನೋ ಒಂದು ಸ್ಥಿತಿ ಬಂದಿದೆ ಇವತ್ತು. ಇಂಗ್ಲಿಷ್ ಮಾತಾಡಿದ್ರೆ ಮಾತ್ರ ಬುದ್ಧಿವಂತ. ಕಮಿಡಿಯನ್ಸ್ ಇದ್ದಾರೆ. ಎಲ್ಲ ಪ್ರಪಂಚದ ಎಲ್ಲ ದೇಶದ, ಎಲ್ಲ ಭಾರತದ ಎಲ್ಲ ರಾಜ್ಯದ ಜನರು ಬೆಂಗಳೂರಲ್ಲಿದ್ದಾರೆ. ಅಲ್ಲಿ ಕನ್ನಡ ಮಾತನಾಡೋದೇ ಕಮ್ಮಿ ಆಗ್ತಾ ಇದೆ. ಈ ಭಾಷೆನ ನಾವು ಬಳಸೋದನ್ನು ಕಮ್ಮಿ ಮಾಡ್ತಾ ಹೋದ್ವಿ ಅಂದ್ರೆ
ಆ ಭಾಷೆ ಡೆಡ್ ಲ್ಯಾಂಗ್ವೇಜ್ ನೋಡಿ. ಒಂದು ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಸಂಸ್ಕೃತ ಭಾಷೆ ಬಹಳ ಜನಪ್ರಿಯವಾಯಿತು. ಈಗ ಸಂಸ್ಕೃತ ಭಾಷೆ ಏನಾಗಿದೆ? ವ್ಯವಹಾರಿಕೋ ಇಲ್ಲ, ಉಳಿದಿಲ್ಲ, ಯಾರು ಅದನ್ನು ಮಾತಾಡೋದೇ ಇಲ್ಲ. ಬಾಣ ಅಂದ್ರೆ ಏನ್ ಉಳ್ಕೊಂಡಿದೆ? ಶಾಸ್ತ್ರ ಹೇಳಕ್ಕೆ, ಪುರೋಹಿತ್ಗೆ, ಪುರಾಣ ಇಂಥವ್ರು ಉಳ್ಕೊಂಡಿದೆ. ಅಂತ ದೇವ್ರ ಪೂಜೆ ಮಾಡುವಾಗ ಶ್ಲೋಕ ಹೇಳೋದಕ್ಕೆ, ಮದುವೆ ಸತ್ತಾಗ ಏನನ್ನ ಪುರೋಹಿತ್ಗೆ ಹೇಳೋದಕ್ಕೆ, ಮಂತ್ರಗಳನ್ನು ಹೇಳೋದಕ್ಕೆ ಉಳ್ಕೊಂಡಿದೆ. ಯಾರು ಅದನ್ನ ನಿತ್ಯ ಜೀವನದಲ್ಲಿ ವ್ಯಾವಹಾರಿಕವಾಗಿ ಸಂಸ್ಕೃತ ಭಾಷೆಯನ್ನು ಬಳಸ್ತಾ ಇಲ್ಲ. ಅದನ್ನ ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಸತ್ತ ಭಾಷೆ ಅಂತ. ಅದಕ್ಕೆ ಹೇಳ್ತಾರೆ, ಕನ್ನಡದ ಅನೇಕ ಕವಿಗಳು ಹೇಳ್ತಾರೆ, ಕನ್ನಡ ಭಾಷೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದರ ಪದಗಳನ್ನು ಬಳಕೆ ಹೆಚ್ಚೆಚ್ಚಾಗಬೇಕು. ಅದನ್ನ ಕಂಪ್ಯೂಟರ್ ಬಳಸಬೇಕು. ಎಲ್ಲರನ್ನೂ ಬಳಸ್ತಾ ಹೋದಾಗ ಬಳಕೆ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಒಂದು ಪದ ಎಷ್ಟು ಅರ್ಥ ಕೊಡುತ್ತೆ. ಭೂಮಿ, ದರೆ, ಇಳೆ ಎಲ್ಲ ಗೊತ್ತಿರಬೇಕು. ಭೂಮಿ ಅಂದ್ರು ಅದೇ ಅರ್ಥ, ದರೆ ಅಂದ್ರು ದರೆಯಂತ್ರಿ, ಇಳೆ ಒಂದೇ ಅರ್ಥ ಕೊಡ್ತಕ್ಕಂಥ ಒಂದು ಭಾಷೆಗೆ ಎಷ್ಟು ಪದಗಳು ಇರ್ತವೆ ನಿಮ್ಗೆ ಗೊತ್ತೇ ಇಲ್ಲ. ಭೂಮಿ ಅಷ್ಟೇ ಗೊತ್ತಿರ್ತದೆ, ದರೆ ಅಂದ್ರೆ ಗೊತ್ತಿಲ್ಲ, ಇಳೆ ಅಂದ್ರೆ ಗೊತ್ತಿಲ್ಲ. ಹೀಗೆ ಪದಗಳನ್ನು ಬಳಸ್ತಾ ಹೋಗ್ಬೇಕು ಹೆಚ್ಚೆಚ್ಚು. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಅಂತ ಅನೇಕ ಕವಿಗಳು ಕಾವ್ಯಗಳನ್ನ, ಗದ್ಯಗಳನ್ನ, ಕಥೆಗಳನ್ನ, ನಾಟಕಗಳನ್ನ, ವಿಮರ್ಶೆಗಳನ್ನ, ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆ, ಆತ್ಮಕಥೆ, ಸಾಹಿತ್ಯದಲ್ಲಿ ಎಷ್ಟು ಪ್ರಕಾರಗಳಿದೆ. ಬರಿತಾ ಹೋಗಿದ್ರಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿತಾ ಹೋಯಿತು. ಕುವೆಂಪು ಅಂತವರು, ಶಿವರಾಮ್ ಕಾರಂತವರು, ಬೇಂದ್ರೆ ಅಂತವರು, ವಿ.ಪಿ. ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ್. ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ಅಥವಾ ಭಾಷೆ ಅಂತ ಹೇಳಿದ್ರೆ ಅದು ಕರ್ನಾಟಕ, ಕನ್ನಡ. ಅತಿ ಹೆಚ್ಚು ಬಾರಿ, 8 ಬಾರಿ. ಇದೆಲ್ಲ ಯಾಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಆ ಭಾಷೆಯಲ್ಲಿ ಹೆಚ್ಚೆಚ್ಚು ಕೃಷಿ ಮಾಡ್ತಾವೆ, ಕೃತಿಗಳನ್ನು ರಚನೆ ಮಾಡ್ತಾರೆ. ಎಂತೆಂಥ ಭಾವಗೀತೆಗಳಿದ್ದಾವೆ, ಜನಪದ ಗೀತೆಗಳಿದ್ದಾವೆ, ಪ್ರೇಮ ಗೀತೆಗಳಿದ್ದಾವೆ. ನರಸಿಂಹಸ್ವಾಮಿಯವರ ಸಿನಿಮಾನೇ ಬಂತದ್ದು, ಅದು ಮೈಸೂರು ಮಲ್ಲಿಗೆ ಅಂತೇಳಿ ಸಿನಿಮಾ. ಇಂಥ ಅದ್ಭುತವಾದ ಹಾಡುಗಳು ಸಿನಿಮಾ ಆಯಿತು. ಹಾಡುಗಳನ್ನೇ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಹಾಡಲ್ಲಿ ಬರುವಂಥ ಕಥೆಯನ್ನೇ ಸಿನಿಮಾ ಮಾಡ್ತಾ ಹೋದ್ರು, ಹಾಡುಗಳನ್ನು ಸೇರಿಸ್ತಾ ಹೋದ್ರು. ಹೀಗೆ ಹೆಚ್ಚೆಚ್ಚು ನಾವು ಭಾಷೆಯನ್ನು ಬಳಸ್ತಾ ಹೋದರೆ, ಬರವಣಿಗೆಯಲ್ಲಿ ಅದನ್ನು ಸಾಹಿತ್ಯ ರಚನೆ ಮಾಡ್ತಾ ಹೋದರೆ ಭಾಷೆ ಅಭಿವೃದ್ಧಿ ಆಗ್ತದೆ. ಮುಂದೆ ಬಸವೇಶ್ವರ, ಅಲಮಪ್ರಭುಗಳಂತಹ ಶರಣ ವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿ ಪುಂಗವರು, ಪುಂಗವ ಅಂದ್ರೆ ಶ್ರೇಷ್ಠ. ಮುಂದೆ ಕನ್ನಡ ಯಾಕೆ ಅಭಿವೃದ್ಧಿ ಆಗ್ತಾ ಹೋಯ್ತು ಅಂದ್ರೆ ಹಳೆಗನ್ನಡದಲ್ಲಿ ಹೇಳಿದ್ನಲ್ಲ, ಪಂಪ, ರನ್ನ, ಪೊನ್ನ ಅವರೆಲ್ಲ ಬರೀ ಸಂಸ್ಕೃತ ಭಾಷೆಯಲ್ಲಿ ಕಾವ್ಯ ಬರೆದು, ಕನ್ನಡ ಇರಲಿಲ್ಲ. ಅದು ನಿಜವಾದ ಕನ್ನಡ ಕಾವ್ಯದಲ್ಲಿ ಬರವಣಿಗೆಯಲ್ಲಿ ಬಳಕೆಯಾಗಿದ್ದು ಯಾವಾಗಪ್ಪ ಅಂದ್ರೆ ವಚನಕಾರರಿಂದ. ದಿನ ಒಂದು ವಚನ ಓದ್ತಿರೋದು, ಎಂತ ಒಳ್ಳೆ ವಚನ, ಅದ್ಭುತವಾದ ವಚನ. ಅದು ಕಂಡುದನ್ನೆಲ್ಲ ಬಯಸಿ ಎಲ್ಲ ತಿಂದ ಮನುಷ್ಯ, ಅದು ಬೇಕು ಇದು ಬೇಕು, ಯಾವುದು ಬೇಡ ಅಂತೀವಿ ನಾವು. ಪ್ರಕೃತಿಯಲ್ಲಿ ಏನು ಕೊಟ್ಟರು, ಭೂಮಿ ಅದು ಬೇಕು, ಬೆಟ್ಟ ನನಗೂ ಬೇಕು, ಗುಡ್ಡ ಅದು ಬೇಕು, ಸತ್ತ ಹೋಗೋದು 3 ಅಡಿ 6 ಅಡಿ ಗೊತ್ತಿಲ್ಲ ನಿಮಗೆ. ಬದಲಾವಣೆ ನನಗೆ ಅಷ್ಟು ಇರಲಿ ಅಂತ ಬದಲಾವಣೆ ಒಬ್ಬಬೇಕಾಗತ್ತ. ಹೀಗೆಲ್ಲ ಬಳಸ್ಕೊಂಡ್ವಿ. ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಯಿತು, ಇಂಬ್ಯಾಲೆನ್ಸು. ಅದಕ್ಕೆ ಕಾಣದ ಜೀವಿಯೊಂದು ಬಂದು ಜಗವು ತಲ್ಲಣಿಸಿತ್ತು ನೋಡ ಅಂತ ಗೊತ್ತ ನೋಡಿ. ಅವ ಚಿಕನ್ ಗುನ್ಯ ಬಂದು ದಿನ ಎಲ್ಲರನ್ನೂ ಕೆಡಿಸ್ತು. ಆಮೇಲೆ ಕೋವಿಡ್-19 ಕರೋನಾ ಬಂತು, ಜಗತ್ತು ತಲ್ಲಣಿಸೋಯ್ತು. ಮತ್ತೆ ಮುಂದೆ ಯಾವ ಬರ್ತವೋ ಗೊತ್ತಿಲ್ಲ, ಬರ್ತವೆ. ಅದಾಗಿ ನಮ್ಮನೇಲಿ 5 ವರ್ಷ 10 ವರ್ಷಕ್ಕೊಂದು ಯಾವ್ಯಾವರು ವೈರಾಣುಗಳು ಅದು ಮನುಷ್ಯ ಕಾರಣ. ಇದನ್ನ 800 ವರ್ಷಗಳಿಂದ ಅಲಮಪ್ರಭು ಹೇಳಿದ್ರು. ಸರಳವಾಗಿ ಜನರಿಗೆ ಅರ್ಥ ಆಗುವಂಥ ಭಾಷೆ. ಅದಕ್ಕೆ ಬಸವೇಶ್ವರ, ಅಲಮಪ್ರಭುಗಳಂತಹ ಶರಣ ವರೇಣ್ಯರು, ಶ್ರೇಷ್ಠವಾದ ಶರಣರು. ಚಾಮರಸ, ಕುಮಾರವ್ಯಾಸರಂತಹ ಕವಿ ಪುಂಗವರು, ಪುಂಗವಾದ ಶ್ರೇಷ್ಠ ಅರ್ಥಕ್ಕೆ ಶ್ರೇಷ್ಠ ಕವಿಗಳು. ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ಕೀರ್ತನೆಗಳನ್ನು ಬರೆದು ದಾಸರು, ಕನಕದಾಸರು, ಪುರಂದರದಾಸರು, ವಾದಿರಾಜರು, ಎಷ್ಟು ಅದ್ಭುತವಾಗಿದೆ ಕೀರ್ತನೆಗಳು. ತಲ್ಲಣಿಸದಿರು ಕಂಡ ಕಾಡು ಮನವೇ, ಎಲ್ಲರನ್ನು ಸಲಹೀಪನು ಇದಕ್ಕೆ ಸಂಶಯ ಬೇಡ. ಪುರಂದರದಾಸರಲ್ಲಿ ಯಾರಿಗೆ ಅರ್ಥ ಆಗಲ್ಲ, ಅರ್ಥ ಆಯ್ತಾ? ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಯಾರು ಕೀರ್ತನೆ ಇದು? ಕನಕದಾಸರು ಬಂದಿದೆ. ಇಲ್ಲಿ ಯಾವ ಕುಲ ಇಲ್ಲ, ನಾನು ಶ್ರೇಷ್ಠ, ನಾನು ಬ್ರಾಹ್ಮಣ, ಏನಿಲ್ಲ, ಎಲ್ಲ ಮನುಷ್ಯರೇ. ಅದು ನಾವು ಮಾಡ್ಕೊಂಡಿರೋ. ನಾನೇ ಹುಟ್ಟುವಾಗ ಲಿಂಗಾಯತನಾಗಿ ಹುಟ್ಟಬೇಕು, ಮುಸ್ಲಿಮ್ ಆಗಿ ಹುಟ್ಟಬೇಕು, ಕುರುಬಾಗಿ ಹುಟ್ಟಬೇಕು ಅಂತ ಅಂದ್ಕೊಂಡಿದ್ವ. ಹಂಗಾಯ್ತು ನಾವ್ಯಾಕೆ ಬಡವಟ್ಟುಕೊಳ್ತಿದ್ವಿ. ನಾನು ಸೋನಿಯಾ ಗಾಂಧಿ ಹೊಟ್ಟೆ ಹುಟ್ಟಪ್ಪ ಅಂತ ಒಂದು ಶ್ರೀಮಂತ ಕುಟುಂಬ ಟಾಟಾ ಬಿರ್ಲಾ ಅಲ್ವಾ ಅಂಥವ್ರ ಮಕ್ಕಳಾಗಿ ಹುಟ್ಟಿದ್ವಿ. ಹುಟ್ಟು ಯಾರಿಲ್ಲ ಅಕಸ್ಮಿಕ. ನಾವು ಜಾತಿಯನ್ನು ಮಾಡ್ಕೊಂಡಿರೋದು. ನಾವು ಅದಕ್ಕೆ ಎಷ್ಟು ಸರಳವಾಗಿ ಜಾತಿಯ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ, ದೇವರ ಬಗ್ಗೆ
ಎಷ್ಟು ಅದ್ಭುತವಾಗಿ ವಚನಕಾರರು ಮತ್ತು ಕೀರ್ತನೆಗಳನ್ನು ವಚನಗಳನ್ನು ರಚನೆ ಮಾಡಿದ್ರು. ಹಾಗಾಗಿ ಭಾಷೆ ವೃದ್ಧಿ ಆಯಿತು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದ್ರು. ತಮ್ಮ ಜೀವನದ ಅನುಭವಗಳನ್ನು ವಚನಕಾರರು ಮತ್ತು ಕೀರ್ತನಕಾರರು ತಾವು ಕಂಡುಕೊಂಡ ದಾರ್ಶನಿಕ ನಿಲುವನ್ನು, ದೇವರು ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಮೂಢನಂಬಿಕೆಗಳನ್ನು ಯಾಕೆ ಬಿಡಬೇಕು, ಇವ ತಮಗೆ ಆದಂಥ ಅನುಭವಗಳನ್ನು ಸರಳವೂ ಸುಂದರವೂ ಸಹಜವೂ ಅಂದ್ರೆ ಓದು ಬರದೇ ಇರ್ತಕ್ಕಂಥ ಒಬ್ಬ ಜನಸಾಮಾನ್ಯನಿಗೂ ಅರ್ಥ ಆಗುತ್ತೆ. ವಚನ ಹೇಳಿದ್ರೆ ಅರ್ಥ ಆಯ್ತಾ? ವಚನ ಯಾರಿಗೆ ಅರ್ಥ ಆಗಲ್ಲ? ಕೆಲವಿದಾವೆ ಅನವಪ್ರ ವಚನಗಳು, ಬೆಳಗಿನ ವಚನಗಳು, ಅವು ಸ್ವಲ್ಪ ಇಷ್ಟ ಆಗ್ತವೆ. ಅದು ಸ್ವಲ್ಪ ಓದಿರ್ಬೇಕು, ಜ್ಞಾನ ಇರಬೇಕು. ಇನ್ನು ಬಸವಣ್ಣನವರು, ಆತ್ಮಾದೇವಿಗಳೆಲ್ಲ ಬರೆದಿರೋ ವಚನಗಳು ಎಂತಹ ದಡ್ಡನಿಗೂ ಸಾಮಾನ್ಯನಿಗೂ ಅರ್ಥ ಆಗ್ತವೆ. ಸರಳವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡುದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದೂ ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು. ಇದನ್ನ ಎರಡು ಮಾಸಿ ಕೇಳ್ತಾನೆ. ಕನ್ನಡ ಭಾಷೆಯ ಬಗ್ಗೆ ಮಹಾಲಿಂಗರಂಗ ಏನಂತ ಹೇಳಿದಾನೆ? ಸುಲಿದ ಬಾಳೆಯ ಹಣ್ಣಿನಂದದಿ, ಸಿಗುರು ತೆಗೆದ ಕಬ್ಬಿನಂದದಿ, ಉಷ್ಣ ಅಳಿದ ಹಾಲಿನಂದದಿ. ಅದು ಪದ್ಯ ಹಿಂಗಿದೆ. ಇದನ್ನ ವಾಕ್ಯದಲ್ಲಿ ಬರೆದಿದ್ದಾರೆ. ನಿಮಗೆ ಬರೀಬಹುದು. ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ. ನಿಮಗೆ ಕಬ್ಬು ಅಂದ್ರೆ ಇಷ್ಟ ಫಸ್ಟ್ ಆಫ್ ಆಲ್. ಅದರಲ್ಲೂ ನೀವು ಸಿಪ್ಪೆ ತಕ್ಕೊಟ್ರೆ ಎಷ್ಟು ಈಸಿ ಆಗುತ್ತೆ ತಿನ್ನಕ್ಕೆ, ಅಷ್ಟು ಈಜಿ ಕನ್ನಡ. ಬಾಳೆಹಣ್ಣು ಎಲ್ಲರಿಗೂ ಇಷ್ಟ, ಅದನ್ನು ಸುಲಿದು ತೆಗೆದು ಕೊಟ್ರೆ ನಿಮ್ಗೆ ಎಷ್ಟು ಈಸಿ ಆಗುತ್ತೆ, ಅಷ್ಟು ಸುಲಭ ಕನ್ನಡ. ಉಷ್ಣ ಅಳಿದ ಹಾಲನ್ನ ಕಾಯಿಸ್ಬಿಟ್ಟು ಕೆನೆಯನ್ನು ತೆಗೆದ್ರೆ ಎಷ್ಟು ನಿರ್ಮಲವಾಗಿರುತ್ತೆ ಕುಡಿಯೋದಕ್ಕೆ, ಅಷ್ಟು ಸುಲಭ ಜೀರ್ಣಿಸ್ಕೊಳ್ಳೋದಕ್ಕೆ ಯಾವ ಭಾಷೆ? ಕನ್ನಡ ಭಾಷೆ. ಹಂಗಂತೇಳಿ ಕನ್ನಡದ ಕವಿ ಮಹಾಲಿಂಗರಂಗ ಹೇಳಿದ್ದಾನೆ. ಒಂದು ಭಾಷೆ ಅನ್ಯ ಭಾಷೆಯಿಂದ ಏನನ್ನೂ ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು. ಹಾಗಂತೇಳಿ ಏನು ಸಂಸ್ಕೃತ ಮಿಶ್ರಣ ಮಾಡಬಾರ್ದು ಅಂತೇಳಿ ನಯಸೇನ ಹೇಳಿದ್ದಾನೆ. ಹಾಗಾದ್ರೆ ಕನ್ನಡದಲ್ಲೇ ನುಡಿವಂತಿಕೆ ಇಲ್ಲ. ಒಂದು ಭಾಷೆ ಬೇರೆ ಭಾಷೆಯಿಂದ ಎರವಲು ಪಡ್ಕೊಳ್ಬೇಕು ಅಂದ್ರೆ ಕನ್ನಡ ಭಾಷೆಗೆ ಬೇರೆ ಭಾಷೆಗಳ ಪದಗಳು ಬರ್ಬೋದು, ಅನಿವಾರ್ಯ ಇದ್ದಾಗ ಮಾತ್ರ ಬಳಸ್ಕೊಳ್ಬೇಕು. ಕನ್ನಡ ಭಾಷೆಯ ಪದಗಳು ಬೇರೆ ಭಾಷೆಗೆ ಹೋಗ್ಬೇಕು, ಕೊಡುಕೊಳ್ಳುವಿಕೆ ಇರಬೇಕು ಭಾಷೆಯ ಮಧ್ಯೆ. ಆಗ ಮಾತ್ರ ಭಾಷೆ ಜೀವಂತವಾಗಿ ಉಳ್ಕೊಳ್ಳುತ್ತೆ. ನಾವು ಹೊಳೆವಂತಿಗೆ ಕನ್ನಡ ಬಿಟ್ಟು ಬೇರೆ ಏನನ್ನೂ ಬಳಸಲ್ಲ. ಬಸ್ಸು ಇಂಗ್ಲಿಷ್ ಪದ ಬಳಸ್ಬೋದು, ತೊಂದರೆ ಇಲ್ಲ. ಮತ್ತೀಗ 4 ಚಕ್ರದ ವಾಹನ ಅಂತ ಹೇಳಕ್ ಬರುತ್ತಾ ಕನ್ನಡದನ್ನ? ಲಾರಿ 4 ಚಕ್ರದ ವಾಹನ. ಕೆಲವು ಪದಗಳು ರೈಲ್ ಅಂತೀವಿ, ರೈಲ್ ಕನ್ನಡ ಅಲ್ಲ, ಕೂಗಿ ಬನ್ನಿ ಅಂತ ಹೇಳ್ಬೇಕಾಗತ್ತೆ ನಾವು. ಅರ್ಥ ಆಯ್ತಾ? ಹಂಗೆ ನುಡಿವಂತಿಕೆ ಅಂತಲ್ಲ, ಭಾಷೆಯ ಮಧ್ಯೆ ಎರವಲು ಪಡ್ಕೊಳ್ಳುವಿಕೆ ಸಹಜವಾಗಿ ಇರುತ್ತೆ. ಅರ್ಥ ಆಯ್ತಾ? ಕ್ಲಾಸ್ ರೂಮ್ಗೆ ಹೋಗೋ ಅಂತೀವಿ ನೋಡಿ, ಅದು ಆಕ್ಚುಲಿ ಕನ್ನಡ ಪದ ಅಲ್ಲ. ತರಗತಿ ಕೊಠಡಿಗೆ ಹೋಗು ಎಲ್ಲ ಹೇಳಕ್ಕಾಗತ್ತಾ? ಕೆಲವು ಪದಗಳು ಹಿಂಗೆ ಬಳಸ್ತೀವಿ. ಅದಕ್ಕೆ ಅಂತಾರೆ ಒಂದು ಭಾಷೆ ಅನ್ಯ ಭಾಷೆಯಿಂದ ಬೇರೆ ಭಾಷೆಯಿಂದ ಏನನ್ನೂ ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು. ಇಲ್ಲ ಸರ್, ನಾವು ಬೇರೆ ಭಾಷೆಯ ಪದಗಳಲ್ಲಿ ಬಳಸಲ್ಲ, ಕನ್ನಡವನ್ನು ಅಷ್ಟೇ ಬಳಸ್ತೀನಿ, ಆಗಲ್ಲ. ಕೆಲವು ಸಾರಿ ಸಹಜವಾಗಿ ಭಾಷೆ ನಮಗೆ ಎಷ್ಟು ಮಟ್ಟಿಗೆ ಬಸ್ಸು, ರೈಲು, ಕ್ಲಾಸ್ ರೂಮ್ ಹೆಂಗೆ ಇಂಗ್ಲಿಷ್ ಪದ ಅನ್ಸೋದೇ ಇಲ್ಲ. ಕನ್ನಡ ಅನ್ನೋ ಅಷ್ಟು ಮಟ್ಟಿಗೆ ನಿಮ್ಮ ಮನೆಗೆ ಅಜ್ಜಿ ಕೇಳೋ ರೈಲ್ ಬಂದನೋ ಅಂತೇಳಿ ಅವಾಗ ಓದೇ ಇಲ್ಲ ಅಜ್ಜಿ ಇಂಗ್ಲಿಷ್ ಪದ ಅಂತ ಗೊತ್ತಿಲ್ಲ. ಕನ್ನಡ ಅನ್ನೋ ಅಷ್ಟು ಮಟ್ಟಿಗೆ ಬಳಸ್ತೀವಿ. ನಿಮ್ಮಜ್ಜಿ ಉಗಿ ಬಂಡಿ ಬಂತ ಅಂತ ಅನ್ನಲ್ಲ. ಯಾವ ಅಜ್ಜಿ ಉಗಿ ಬಂಡಿ ಏನು ರೈಲ್ ಕಾಣೋದು ಉಗಿ ಬಂಡಿ ಅಲ್ಲ ಅಂತಿದ್ದೆ. ಅರ್ಥ ಆಯ್ತಾ? ಹೀಗೆ ಎರವರು ಮಾಡ್ಕೊಳ್ಬಹುದು. ನೆರೆಹೊರೆಯ ಭಾಷೆಗಳಲ್ಲಿ ಕೊಡುಗೆಯ ವ್ಯವಹಾರ ನಡೆಯುತ್ತದೆ. ನೆರೆಹೊರೆ ಅಂದ್ರೆ ಪಕ್ಕದ ಭಾಷೆ. ನಮ್ಮ ಪಕ್ಕ ತಮಿಳುನಾಡಿದೆ, ಕೇರಳ ಇದೆ, ಮಹಾರಾಷ್ಟ್ರ ಇದೆ, ಗೋವಾ ಇದೆ, ಆಂಧ್ರ ಇದೆ. ನೋಡಿ, ಆಂಧ್ರದ ಮಾತೃಭಾಷೆ ತೆಲುಗು, ತಮಿಳುನಾಡಿನ ಮಾತೃಭಾಷೆ ತಮಿಳು, ಚೆನ್ನೈ. ಅರ್ಥ ಆಯ್ತಾ? ಮಹಾರಾಷ್ಟ್ರದ್ದು ಮರಾಠಿ. ನೋಡಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಗಡಿ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಬೆಳಗಾವಿ ಜನ ಇದ್ದಾರೆ. ಇದು ಬಾರ್ಡ್ರು
ಮಹಾರಾಷ್ಟ್ರದ ಗಡಿ. ಇಲ್ಲಿ ಬೆಳಗಾವಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಸಹಜವಾಗಿ ಎರಡೆರಡು ಭಾಷೆ ಬರ್ತವೆ. ಅವ್ರಿಗೆ ಕಷ್ಟಪಟ್ಟು ಕಲಿಬೇಕಾಗಿಲ್ಲ. ಕನ್ನಡನೂ ಬರುತ್ತೆ, ಮರಾಠಿನೂ ಸರಾಗವಾಗಿ ಮಾತಾಡ್ತಾರೆ. ಯಾಕೆಂದ್ರೆ ಆ ಗಡಿ ಪ್ರದೇಶದಲ್ಲಿ ಇರೋದ್ರಿಂದ ಅವರೊಂದಿಗೆ ಅವ್ರ ವ್ಯವಹಾರ ಇರುತ್ತೆ. ಪಕ್ಕದ ರಾಜ್ಯದವರಿಗೆ ಇವ್ರು ಬೆಳೆದಂತ ಬೆಳೆಗಳನ್ನ ಅಲ್ಲಿ ಮಾರ್ತಾರೆ, ಅಲ್ಲಿಂದ ಇಲ್ಲಿಗೆ ತರ್ತಾರೆ, ಹಣಕಾಸಿನ ವ್ಯವಹಾರ ಇರುತ್ತೆ. ಹಾಗಾಗಿ ಸಹಜವಾಗಿ ಹುಟ್ಟಿಂದ ಎರಡು ಭಾಷೆ ಅವರಿಗೆ ಬಂದ್ಬಿಡ್ತಾರೆ. ನಮ್ಮೂರೊಬ್ಬ ವ್ಯಕ್ತಿ ಇದ್ದಾನೆ, ದಡ್ಡ, ಶಾಲೆಗೆ ಹೋಗಿಲ್ಲ, ಏನಿಲ್ಲ. ಅವನು ಉರ್ದುವನ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ನಾವು ಇಷ್ಟೊಂದು MA BEd ಓದ್ಕೊಂಡಿದ್ದೀವಿ, ನಮಗೆ ಏನು ಬರಲ್ಲ. ಅವನು ಹೆಂಗ್ ಬರುತ್ತೆ? ಓದಿಲ್ಲ, ಶಾಲೆ ಹೋಗಿಲ್ಲ. ಚಿಕ್ಕ ವಯಸ್ಸಿನಿಂದ ಮುಸ್ಲಿಂ ಸಹೋದರರ ಜೊತೆ ಜೀವನ ಮಾಡಿದ್ದಾನೆ. ಹಣ್ಣು ಮಾರೋದು, ಮಿಠಾಯಿ ಮಾರೋದು, ಅವ್ರ ಜೊತೆಗೆ ಇದ್ದು ಬೆಳೆದಿರೋದ್ರಿಂದ ಅವನಿಗೆ ಸರಾಗವಾಗಿ ಭಾಷೆ ಬರುತ್ತೆ. ನೋಡಿ, ಭಾಷೆ ಸಹಜವಾಗಿ ಬಂದಿರ್ತಾರೆ. ಅದಕ್ಕೆ ಹೇಳ್ತಾರೆ, ನೆರೆಹೊರೆಯ ಭಾಷೆಗಳಲ್ಲಿ ಕೊಡುಗೆಯ ವ್ಯವಹಾರ ನಡೆಯುತ್ತದೆ. ಅನೇಕ ಮರಾಠಿ ಪದಗಳನ್ನ ಗಡಿ ಭಾಗದಲ್ಲಿ ಕನ್ನಡ ಸೇರ್ಕೊಂಡಿರ್ತಾರೆ, ಮರಾಠಿ ಭಾಷೆಯಲ್ಲಿ ಕನ್ನಡದ ಪದಗಳು ಸೇರ್ಕೊಂಡಿರ್ತಾರೆ. ಅದು ಕೊಡುವಿಕೆ ನಡೆಯಲೇಬೇಕು. ಅದು ಸಜೀವ ಭಾಷೆಯ ಲಕ್ಷಣ. ಉನ್ಮಾಸಕ್ಕೆ ಹೇಳ್ತಾನೆ, ಸಜೀವ ಭಾಷೆಯ ಲಕ್ಷಣ ಏನು ಅಂದ್ರೆ ಜೀವಂತವಾಗಿದೆ ಅನ್ನೋದಕ್ಕೆ ಏನು ಇದು ಕುರುಹು ಇಲ್ಲ. ಸಜೀವ ಭಾಷೆಯ ಲಕ್ಷಣ ಏನು ಅಂತ ಕೇಳಿದ್ರೆ, ನೆರೆಹೊರೆಯ ಭಾಷೆಗಳೊಂದಿಗೆ ಕೊಡುಕೊಳ್ಳುವಿಕೆ ಸಹಜವಾಗಿ ನಡೆಯುತ್ತದೆ, ನಡೆಯಲೇಬೇಕು. ಅದು ಸಜೀವ ಭಾಷೆಯ ಲಕ್ಷಣ. ಅಂದ್ರೆ ಒಂದು ಭಾಷೆ ಜೀವಂತವಾಗಿದೆ ಅನ್ನೋದರ ಲಕ್ಷಣ ಇದಾಗಿರುತ್ತೆ. ಆದರೆ ಸ್ವೀಕರಿಸುವಾಗ ತನ್ನತನವನ್ನ ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಬೇಕು. ಇದು ಇಂಪಾರ್ಟೆಂಟ್. ನಾವು ಯಾರ ಜೊತೆಗಾರು ಇರಲಿ, ಅವನು ಒಳ್ಳೆಯವನಿರಲಿ ಕೆಟ್ಟವನಿರಲಿ, ನಮ್ಮ ವ್ಯಕ್ತಿತ್ವವನ್ನು ಅವನಿಗೆ ಮಾರ್ಕೊಳ್ಬಾರ್ದು. ಅದಕ್ಕೆ ಹೇಳ್ತಾರೆ, ಯಾರು ಸವಾಸ ಮಾಡು, ನಿನ್ ಪಡೆ ನೀನಿರು. ಯಾರ ಜೊತೆಗೆ ಹೋಗ್ತೀವಿ, ಅವನೇನೋ ಒಂದು ಕೆಟ್ಟದ್ದು ಮಾಡ್ತಾನೆ ಅಂತ ನೀನು ಇನ್ವಾಲ್ವ್ ಆಗ್ಬಾರ್ದು. ಮಾಡಿದ ನಾವು ನಮ್ಮ ಪಡೆ ಬಿಟ್ಟಾಡ್ತೀವಿ. ಅದು ನನ್ನ ವ್ಯಕ್ತಿತ್ವ. ಅವನೇನೋ ಕೊಡಿಸ್ತಾನೆ, ಅವನ ಜೊತೆಗೆ ಹೋಗಿದ್ದೀನಿ, ಅವ್ನು ಮಾಡಿದ್ದಲ್ಲ ನಾನು ಮಾಡಿದ್ರೆ ನನ್ನ ವ್ಯಕ್ತಿತ್ವವನ್ನು ನಾನು ಕಳ್ಕೊಂಡಂಗೆ. ಯಾರ ಜೊತೆಗಿದ್ರು ತನ್ನ ವ್ಯಕ್ತಿತ್ವವನ್ನು ತಾನು ಕಾಪಾಡಿಕೊಳ್ಬೇಕು. ಹಾಗೆ ಬೇರೆ ಭಾಷೆಯಿಂದ ಪದಗಳನ್ನು ಸ್ವೀಕರಿಸುವಾಗ ಒಂದು ಭಾಷೆ ತನ್ನತನವನ್ನು ಕಳ್ಕೊಳ್ಬಾರ್ದು. ಅನಿವಾರ್ಯ ಇದ್ದಾಗ ಮಾತ್ರ ಸ್ವೀಕರಿಸಬೇಕು ಅಂತ. ಮನೆಯಲ್ಲಿ ಊಟ ಮಾಡ್ತೀನಿ ಅಂತೀವಿ, ಕರೆಕ್ಟ್. ಅದು ಇಂಗ್ಲಿಷ್ನಾಗೆ ಅಲ್ವಾ? ಅದರ ಅವಶ್ಯಕತೆ ಇಲ್ಲ. ಕೆಲವೊಂದನ್ನ ಇಂಗ್ಲಿಷ್ ಮಾತಾಡೋದೇ ನಾವು ಭಾಳ ಬುದ್ಧಿವಂತಕ್ಕೆ. ಡಿನ್ನರಿಗೆ ಬರ್ತೀಯಾ, ಏನೇನೋ ಟಿಫನ್ಗೆ ಬರ್ತೀಯಾ, ಬ್ರೇಕ್ಫಾಸ್ಟ್ಗೆ ಬರ್ತೀಯಾ, ಎಲ್ಲ ಇಂಗ್ಲೀಷೇ. ನಾನು ಈಗ ಸ್ಲೀಪಿಂಗ್ ಮಾಡ್ತೀನಿ, ಮಲ್ಕೊಂಡು ತಿಂದ್ರೆ ಆಗಲ್ಲ ಮನೆಗೆ. ಆಯ್ತಾ? ಜಸ್ಟ್ ಒಂದು ಮನೆಗೆ ಒಂದು ಕಪ್ ವಾಟರ್ ಡ್ರಿಂಕಿಂಗ್ ವಾಟರ್ ಕೊಡು ಅಂತಾರೆ. ಯಾಕೆ ಒಂದು ಕಪ್ ಕುಡಿಯೋ ನೀರು ಕೊಡು ಅಂದ್ರೆ ಆಗಲ್ವಾ? ಇದು ಡ್ರಿಂಕಿಂಗ್ ವಾಟರ್ ಕೊಡು, ವಾಟರ್ ಅಲ್ವಾ? ಏನು ನೋಡು, ಏನೋ ನಾನು ಇಂಗ್ಲೀಷಲ್ಲಿ ಭಾಳ ಜಾಣ ಇದ್ದೀನಿ ಅಂತ ತೋರಿಸ್ಕೊಳ್ಳ. ಇದು ಭಾಷೆಯನ್ನ ನಾವು ಹೇಗೆ ಹಾಳು ಮಾಡ್ತೀವಿ ಅನ್ನೋದು. ಅನಿವಾರ್ಯ ಇದ್ದಾಗ ಬಳಸೋಣ, ಇಲ್ಲ ಅಂದ್ರೆ ನಮ್ಮ ಕನ್ನಡ ಭಾಷೆಯನ್ನು ಬಳಸಬೇಕು. ಹಿಂದೆ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ತತ್ಸಮ ತತ್ವಗಳಾಗಿ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ. ಪ್ರಾಚೀನ ಕಾಲದಲ್ಲಿ ಹೇಳ್ತಾ ಇದ್ದೆ, ತತ್ಸಮ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯಿಂದ ಅನೇಕ ಪದಗಳು ಕನ್ನಡಕ್ಕೆ ಬಂದಿದ್ದಾವೆ. ಅವುಗಳನ್ನ ಯಥಾವತ್ತಾಗಿ ನಾವು ಕನ್ನಡದಲ್ಲಿ ಬಳಸಿದ್ವಿ ಅಂದ್ರೆ ತತ್ಸಮ ಅಂತೀವಿ. ಉದಾಹರಣೆ ಬರೆದು ತೋರಿಸಿದ್ದೆ, ಸೊಸೆ ಸ್ನುಷ, ಅಕ್ಷರ ಅಕ್ಕರ. ಅಕ್ಷರ ಸಂಸ್ಕೃತದ ಅಕ್ಷರ ಅಂತ ಕರೀತಾರೆ, ನಾವು ಅಕ್ಷರ ಅಂತ ಬಳಸಿದ್ರೆ ತತ್ಸಮ ಪದ. ಅಕ್ಕರ ಅಂತ ಬರೆದ್ರೆ ತತ್ವ, ಅದರಿಂದ ಹುಟ್ಟಿದೆ ಕನ್ನಡ. ಅಂಥವುಗಳನ್ನು ಅನಿವಾರ್ಯ ಬಳಸಬಹುದು. ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಏನು ಮುಸ್ಲಿಮರು, ಮಹಮ್ಮದೀಯರು, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಹೆಸರು ನೋಡ್ತೀರಾ, ಅವರು ಈ ದೇಶವನ್ನು ಆಳಿದಾಗ ಮಹಮ್ಮದೀಯ ರಾಜರುಗಳು ಅವರ ಭಾಷೆ ಪರ್ಷಿಯನ್ ಭಾಷೆ. ಅದರಲ್ಲಿ ಅನೇಕ ಕೋರ್ಟು, ಡಿಗ್ರಿ ಒಂದೇ ಗೊತ್ತಾಗಿದ್ದು ಆ ಪಕ್ಷ ಅದೊಂದು ಕೇಳ್ತಾನೆ, ಅನ್ಯ ಭಾಷೆಯ ಪದ ಕೊಡ್ತಾನೆ, ಇದು ಯಾವ ಭಾಷೆಯಿಂದ ಬಂದಿದೆ ಅಂತ. ಇದೊಂದು ಲೀಸ್ಟ್ ಇದೆ, ನಾನು ಹೇಳ್ತೀನಿ. ಅನೇಕ
ಪರ್ಷಿಯನ್ ಭಾಷೆಯ ಪದಗಳು ಕನ್ನಡದಲ್ಲಿ ಸೇರ್ಕೊಂಡಿದ್ದಾವೆ. ಅನಾನಸು, ಬಟಾಟೆ, ಅರ್ಥ ಆಯ್ತಾ? ಇವೆಲ್ಲ ಪರ್ಷಿಯನ್ ಭಾಷೆಯಿಂದ ಕನ್ನಡ ಪದಗಳು. ನೋಡಿ ಅಲ್ಲಿ ಕೊಟ್ಟಿದ್ದೇನೆ ಕೆಳಗನೆ ಯಾವ್ಯಾವ ಬಂದಿದ್ದಾವೆ ಪರ್ಷಿಯನ್ ಭಾಷೆಯಿಂದ ಕನ್ನಡಕ್ಕೆ ಕೆಲವು ಪದಗಳನ್ನ ಉದಾಹರಣೆ ಕೊಟ್ಟಿದ್ದಾರೆ. ದಿವಾನ, ದಿವಾನ ಅಂದ್ರೇನು? ಮಂತ್ರಿ. ಮಂತ್ರಿ. ಇನ್ನೊಂದು ಪಾಠ ಬರುತ್ತೆ, ಭಾಗ್ಯಶಿಲ್ಪಿಗಳು ಅಂತ ಬರುತ್ತೆ. ಮೈಸೂರು ಮಹಾಸಂಸ್ಥಾನದ ದಿವಾನರಾಗಿ ಸೇರಿಸಿದಂತ ಸರ್ ಎಂ ವಿಶ್ವೇಶ್ವರಯ್ಯ. ಪರ್ಷಿಯನ್ ಮಂತ್ರಿ ಕನ್ನಡದಲ್ಲಿ ಅರ್ಥ. ಸರ್ಕಾರ, ಸರ್ಕಾರ ಇದು ಪರ್ಷಿಯನ್ ಭಾಷೆಯಿಂದ ಕನ್ನಡ ಬಂದಿರೋದು. ಕನ್ನಡದಲ್ಲಿ ಆಡಳಿತ ಮಂಡಳಿ ಅಂತ ಕರಿಬಹುದು, ಆಡಳಿತ ಮಾಡ್ತಾರೆ ಸರ್ಕಾರ. ಇಂಗ್ಲಿಷ್ ಗೌರ್ಮೆಂಟ್ ಅಂತೀವಿ ಅಲ್ವಾ? ಕನ್ನಡದಲ್ಲಿ ಏನನ್ಬೋದು ಹಿಂಗೆ ಇಂಥ ಕೆಲವು ಪದಗಳನ್ನು ನಾವು ಬಳಸಬಹುದು. ಮುನಶಿ, ಸರದಾರ, ದೌಲತ್ತು, ದಿಮಾಕು ಅಂತೀವಲ್ಲ, ಜಂಬಾ ಅಂತೀವಲ್ಲ. ಮುಸಾಫರ್ ಆಡಳಿತದ ಒಬ್ಬ ವ್ಯಕ್ತಿ, ಗುಮಾಸ್ತ ಅಂತ ಹೇಳ್ತಾರೆ. ಕಚೇರಿ, ಸುಬೇದಾರ, ಅಮಲ್ದಾರ, ತಹಸೀಲ್ದಾರ. ನಾವು ತಾಲೂಕು ಆಫೀಸ್ಗೆ ಹೋದ್ರೆ ತಹಸೀಲ್ದಾರ್ ಇದ್ದಾರ ಅಂತ ಅವನು ಕರ್ನಾಟಕ ಬರಬೇಕು ಅಂದ್ರೆ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಆಡಳಿತ ಅಧಿಕಾರಿಗಳು ಇರಬೇಕಾಗುತ್ತೆ. ಅಮಲ್ದಾರ, ಶೇಖ್ದಾರ ಅಂದ್ರೆ ಅವನ ಕೈ ಕೆಳಗಿನ ಅಧಿಕಾರಿಗಳು. ಶೇಖ್ದಾರ ಇದಾರ ಅಂತ ತಾಲೂಕು ಆಫೀಸ್ಗೆ ಹೋದ್ರೆ. ಗ್ರಾಮದ ಮುಖ್ಯಸ್ಥರನ್ನ ಅಮಲ್ದಾರ ಅಂತ ಇವರು ಬ್ರಿಟಿಷ್ ವ್ಯವಸ್ಥೆ ಇದ್ರಲ್ಲ. ಇವು ಪರ್ಷಿಯನ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರತಕ್ಕಂಥ ಕೆಲವು ಉದಾಹರಣೆಗಳು ಬಹಳ ಇದಾವೆ. ಹಾಗೆಯೇ ಅವನು ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ನಾನು ಹೇಳ್ತಾ ಇದ್ದೇನೆ ನಿಮಗೆ, ಅಸಂಖ್ಯಾತ ಹೆಚ್ಚು ಪದಗಳಿದ್ದಾವೆ. ನೀವು ಬೆಂಗಳೂರು ಹೋದ್ರೆ ನಾನು ಹೇಳಿದ್ರೆ ಕನ್ನಡ ಮಾತನಾಡ್ತೀವಿ ಅಂತಾರೆ. ಅವ್ರು ಮಾತನ್ನು ಕೇಳಿಬಿಟ್ಟು ನೀವು ಒಂದು ವಾಕ್ಯದಲ್ಲಿ ಒಂದು ಇರಲ್ಲ ಸರಿಯಾಗಿ ಕನ್ನಡ ಪದ. ಎಷ್ಟು ಹೋಟೆಲ್ಗೆ ಹೋಗಿ ಟಿಫನ್ ಮಾಡ್ಕೊಂಡು ಜಸ್ಟ್ ಈಗ ಬಂದ್ಬಿಟ್ಟೆ ಅಂತ ಬರೇ ಜಸ್ಟ್ ಹೋಟೆಲ್ ಟಿಫನ್ ಬರಾವೆ ಬಟ್ಟು ಅಲ್ವಾ. ರೈಲು, ಮೋಟಾರು, ಹೋಟ್ಲು, ಆಫೀಸು, ಸ್ಕೂಲು, ಸಿನಿಮಾ, ರೇಡಿಯೋ, ಆಸ್ಪತ್ರೆ, ಕೋರ್ಟು, ಡಿಗ್ರಿ, ಲೈಟು ಮೊದಲಾದವು ನಮ್ಮೆಲ್ಲರ ಮನೆಯ ಮಾತಾಗಿದ್ದಾವೆ. ಓದು ಬರಹ ಬರದೇ ಇರ್ತಕ್ಕಂಥ ಅನಕ್ಷರಸ್ಥರು ಇವುಗಳನ್ನ ಕನ್ನಡ ಭಾಷೆಯ ಪದಗಳು ಅನ್ನುವಷ್ಟರ ಮಟ್ಟಿಗೆ ನಿತ್ಯ ಜೀವನದಲ್ಲಿ ಬಳಸ್ತಾರೆ. ರೆಡಿ ಆಯ್ತಾ? ಕನ್ನಡದಲ್ಲಿ ಬಾನುಲಿ ಇದೆಯಾ? ಬಾನುಲಿ ಕೇಂದ್ರ, ಆಕಾಶವಾಣಿ, ಕ್ಯಾರೆಟ್. ಅದಕ್ಕೆ ಕನ್ನಡದಲ್ಲಿ ಕಷ್ಟ. ಕ್ಯಾರೆಟ್ ಅಂದ್ರೆ ಒಂದು ತರಕಾರಿ, ಅದಕ್ಕೆ ಕನ್ನಡದಲ್ಲಿ ಪದ ಹುಡುಕಬೇಕು, ಭಾಳ ಡಿಕ್ಷನರಿ ತೆಗಿಬೇಕು. ಇಂಗ್ಲಿಷ್ ಕನ್ನಡ ಡಿಕ್ಷನರಿ ತೆಗೆದ್ರೆ ಗೊತ್ತಾಗುತ್ತೆ. ಹೀಗೆ ಅನೇಕ ನೋಡಿ, ಇವು ನೋಡ್ಕೋಬೇಕು ನೀವು. ಈ ಪದದಲ್ಲಿ ಯಾವ್ದಾದ್ರು ಒಂದು ಪದವನ್ನು ಕೇಳಿ ಇದು ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿ ಕೇಳ್ತಾರೆ. ಕಂಪಲ್ಸರಿ ಒಂದಂತ. ಇನ್ನು ಪೋರ್ಚುಗೀಸ್ನಿಂದ ಯಾವ ಬಂದಿದೆ ಅವರಿಗೆ? ಒಂದು ಪರ್ಷಿಯನ್ ಭಾಷೆ, ಎರಡು ಇಂಗ್ಲಿಷು, ಮೂರನೇದು ಪೋರ್ಚುಗೀಸ್ ಭಾಷೆ. ಇಂಗ್ಲಿಷ್ ಭಾಷೆ ಪದ ಕೇಳೋಣ ಪಕ್ಷಿಲಿ ಹೇಳಿದ್ರೆ ಪರ್ಷಿಯನ್ ಮತ್ತು ಪೋರ್ಚುಗೀಸ್. ಪೋರ್ಚುಗೀಸ್ ಭಾಷೆಯಿಂದ ಬಟಾಟೆ, ಅನಾನಸು, ಜಂಗಾಲ, ಜಂಗಾಲ ಅಂದ್ರೆ ಕಾಡು, ಜಂಗಲ್ ಮುಂತಾದ ಅನೇಕ ಸಾರಸ್ಯ ಪದಗಳು ಆಗಮಿಸಿವೆ. ಇವೆಲ್ಲ ಅನ್ಯ ದೇಶಗಳ ವಿಚಾರವಾಯಿತು. ಇನ್ನು ಕನ್ನಡದ ನೆರೆಯವರಿಂದ ಬಂದಿರುವ ಕೆಲವುಗಳುಂಟು. ಇವು ಬೇರೆ ದೇಶದ ಪದಗಳು. ಅನ್ಯ ದೇಶ ಅಂದ್ರೆ ಭಾರತವನ್ನು ಬಿಟ್ಟು ಪೋರ್ಚುಗೀಸ್ನಿಂದ, ಪರ್ಷಿಯನ್ನಿಂದ, ಇಂಗ್ಲಿಷಿಂದ ಬಂದಿರುವ. ಇನ್ನು ನಮ್ಮ ಭಾರತ ದೇಶದೊಳಗೆ ಪಕ್ಕಪಕ್ಕದ ರಾಜ್ಯಗಳು, ತಮಿಳು ಹೇಳಿದ್ರಾಗಲೇ, ತೆಲುಗು, ಮಲಯಾಳಿ, ಮರಾಠಿ, ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಕೆಲವೆಡೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿಗಳನ್ನು ಆಡುವ ಜನರಿರುವುದು ಸರಿಯಷ್ಟೇ. ನಿಮ್ಗೆ ಗೊತ್ತಿದೆ, ಕನ್ನಡ ನಾಡಿನ ಗಡಿ ಪ್ರದೇಶಗಳಲ್ಲಿ ಮನೆಯಿಂದ ಬೆಂಗಳೂರು ಬಿಟ್ಟು ಹೊಸೂರಿಗೆ ಹೋದ್ರೆ ಬೆಂಗಳೂರು ಅಂತ ನೋಡಿ ಅರ್ಥ ಆಯ್ತು. ಈ ಕಡೆ ಬಳ್ಳಾರಿಗೆ ಹೋದ್ರೆ ಅನಂತಪುರ ಬಾರ್ದು, ಆ ಕಡೆ ಬೆಳಗಾವಿಗೆ ಹೋದ್ರೆ
ಮರಾಠಿ. ಅದಕ್ಕೆ ಇವುಗಳನ್ನ ಗಡಿ ಪ್ರದೇಶಗಳನ್ನ ಏನು ಕರೀತಾರೆ ಅಂದ್ರೆ ದ್ವಿಭಾಷಾ ಪ್ರದೇಶಗಳು ಅಂತ ಕರೀತಾರೆ. ಅಂದ್ರೆ ಗಡಿಯ ಪ್ರದೇಶಗಳಲ್ಲಿ ವಾಸ ಮಾಡುವವರಿಗೆ ಎರಡೆರಡು ಭಾಷೆಗಳು ಸಹಜವಾಗಿ ಬರ್ತವೆ. ಅವ್ರಿಗೆ ಕಷ್ಟಪಟ್ಟು ಶಾಲೆಗೆ ಹೋಗಿ ಟ್ಯೂಷನ್ ಹೋಗಿ ಕಲಿಯುವ ಅವಶ್ಯಕತೆ ಇರಲ್ಲ. ನಾವು ಮಧ್ಯ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಒಂದು ಭಾಷೆ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ, ತುಮಕೂರು ನಮ್ಮ ಮಧ್ಯ ಕರ್ನಾಟಕ. ನಮ್ಗೆ ಯಾರು ಗಡಿಯಲ್ಲಿ ಯಾರು ಬೇರೆ ಭಾಷೆ ಮಾತಾಡೋರಿಲ್ಲ. ದುರ್ಗದಿಂದ ಶಿವಮೊಗ್ಗ ಹೋದ್ರು ಕನ್ನಡ, ಶಿವಮೊಗ್ಗದಿಂದ ದಾವಣಗೆರೆಗೆ ಹೋದ್ರು ಕನ್ನಡ, ತುಮಕೂರಿಗೆ ಹೋದ್ರು ಕನ್ನಡ, ಹಾಸನಕ್ಕೆ ಹೋದ್ರು ಕನ್ನಡ. ಗಡಿಯಲ್ಲಿದ್ದವರಿಗೆ ಮಾತ್ರ ಕೇಳ್ತೀವಿ. ತಮಿಳು, ತೆಲುಗು, ಮಲಯಾಳಂ, ಮರಾಠಿಗಳನ್ನಾಡುವ ಜನರಿರುವುದು ಸರಿಯಷ್ಟೇ. ಇಂತಹ ಗಡಿ ಪ್ರದೇಶಗಳನ್ನ ದ್ವಿಭಾಷಾ ಪ್ರದೇಶಗಳು ಅಂತೇಳಿ ಕರಿತೀವಿ. ಏನು ಕರಿತೀವಿ? ದ್ವಿಭಾಷಾ ಪ್ರದೇಶ. ಇದನ್ನು ಎಕ್ಸಾಮ್ ಕೇಳ್ತಾನೆ, ದ್ವಿಭಾಷಾ ಪ್ರದೇಶಗಳೆಂದರೆ ಏನು ಅಂತ ಕೇಳಿದಾಗ ಬರೀಬೇಕು. ಅಲ್ಲಿ ಸಾಮಾನ್ಯ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿರುತ್ತವೆ. ಗಡಿ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಜನರಿಗೆ ಸಾಮಾನ್ಯವಾಗಿ ಎಷ್ಟು ಭಾಷೆ ಬರ್ತಿರ್ತವೆ? ಎರಡೆರಡು ಭಾಷೆಗಳು ಬರ್ತಿರ್ತವೆ. ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ ಮಲಯಾಳದ ವ್ಯವಹಾರ ಜ್ಞಾನವಿರುತ್ತದೆ. ಈ ಕೇರಳದ ಬಾರ್ಡರ್ ಕಾಸರಗೋಡು ಇದೆಯಲ್ಲ, ಆ ಕಾಸರಗೋಡಿನಲ್ಲಿ ವಾಸ ಮಾಡತಕ್ಕಂಥ ಕನ್ನಡಿಗರಿಗೆ ಮಲಯಾಳಿ ಭಾಷೆ ಬರುತ್ತೆ, ಕೇರಳೀಯನ್ ಭಾಷೆ. ಅಲ್ಲಿರುವ ಮಲಯಾಳಿಗಳಿಗೆ ಕನ್ನಡದ ವ್ಯವಹಾರ ಜ್ಞಾನ ಇರುತ್ತೆ. ಅಲ್ಲಿ ವಾಸ ಮಾಡತಕ್ಕಂಥ ಮಲಯಾಳಿ ಜನಾಂಗಕ್ಕೆ ಕನ್ನಡದ ವ್ಯವಹಾರ ಜ್ಞಾನ ಇರುತ್ತೆ. ಹಾಗೆಯೇ ಬಳ್ಳಾರಿ, ಅನಂತಪುರ ಜಿಲ್ಲೆಗಳ ಗಡಿಯಲ್ಲಿರುವ ಜನತೆಗೆ ಕನ್ನಡ, ತೆಲುಗು ಎರಡೂ ಬರುವುದುಂಟು. ನಾನು ಹೇಳಿದೆ, ಬಳ್ಳಾರಿ ಮತ್ತು ಅನಂತಪುರದ ಗಡಿ ಭಾಗದಲ್ಲಿ ವಾಸ ಮಾಡತಕ್ಕಂಥ ಜನರಿಗೆ ಕನ್ನಡನೂ ಬರುತ್ತೆ, ತೆಲುಗು ಬರ್ತದೆ. ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಡುಗೆ ನಡೆಯುತ್ತಲೇ ಇರ್ತದೆ. ಯಾಕೆಂದ್ರೆ ಅವರು ಆ ಎರಡೂ ಭಾಷೆಯ ಜನರ ಮಧ್ಯೆ ಕೊಡುಕೊಳ್ಳುವಿಕೆಯ ವ್ಯವಹಾರ ಇರುತ್ತೆ. ಅದು ಹಣಕಾಸು ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಮುಂದೇನೋ ನೌಕರಿ ಇರ್ಬೋದು, ಪ್ರತಿಯೊಂದು ಕೊಡುಕೊಳ್ಳುತ್ತಿರೋದ್ರಿಂದ ಸಹಜವಾಗಿ ಅವರಿಗೆ ಎರಡೆರಡು ಭಾಷೆಗಳು ಬರ್ತವೆ. ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಡುಗೆ ನಡೆಯುತ್ತಲೇ ಇದೆ. ಇದರಿಂದ ಕನ್ನಡವು ಅದರ ನೆರನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ. ಈ ರೀತಿ ಎರಡು ಭಾಷೆಗಳ ಮಧ್ಯೆ ಕೊಡುಕೊಳ್ಳುವಿಕೆ ನಡೆಯುವುದರಿಂದ ಎರಡೂ ಭಾಷೆಗಳು ಏನಾಗ್ತವೆ? ಅಭಿವೃದ್ಧಿ ಆಗುತ್ತೆ. ಹೇಗೆ ಅಂತ ಕೇಳಿದ್ರೆ, ತೆಲುಗು ಭಾಷೆಯೊಳಗೆ ಕನ್ನಡದ ಅನೇಕ ಪದಗಳು ಸೇರ್ಕೊಳ್ತವೆ, ಅದು ಅಭಿವೃದ್ಧಿ ಆಗುತ್ತೆ. ಕನ್ನಡ ಭಾಷೆಯ ಪದಗಳೊಳಗೆ ತೆಲುಗು ಭಾಷೆಯ ಪದಗಳು ಸೇರಿಕೊಂಡು ಅದು ಅಭಿವೃದ್ಧಿ ಆಗುತ್ತೆ. ಈ ಎರಡೂ ಭಾಷೆಗಳು ಅಭಿವೃದ್ಧಿಯನ್ನ ಹೊಂದುತ್ತವೆ. ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಗೆ ಸಂಬಂಧಿಸಿದ್ದು. ಯಾವ್ದು ಸಂಬಂಧಪಟ್ಟಿದ್ದು? ನುಡಿಗಟ್ಟು. ನೋಡಿ, ನುಡಿಗಟ್ಟುಗಳನ್ನ ಬಳಸಿಕೊಂಡು ನಾವು ಭಾಷೆಯನ್ನು ಅಭಿವೃದ್ಧಿಪಡಿಸಬಹುದು. ಒಂದು ಪದದಿಂದ ಅನೇಕ ಪದಗಳನ್ನ ರಚನೆ ಮಾಡೋದು. ಈ ಕಣ್ಣು ಅಂತ ಇದೆ, ಒಂದೇ ಪದ. ಯಾವ ಪದ? ಕಣ್ಣು ಅನ್ನೋದು ಪದ. ಕಣ್ಣು ಅಂತ ಏನರ್ಥ ಇದೆ? ನಾವು ನೋಡುವಂತಹ ಒಂದು ವಸ್ತು. ನೋಡಿ, ಇದರಿಂದ ಎಷ್ಟು ಪದವನ್ನು ಅಭಿವೃದ್ಧಿ ಮಾಡಬಹುದು ನಾವು. ಕಣ್ಣು, ಕಣ್ಣೆಂಜಲು, ಕಣ್ಣಿಂದ ಬರುವ ಇಕ್ಕೆ, ಕಣ್ಣಿಂದ ಬರುವ ಕಲ್ಮಶ, ಕಣ್ಣಿಂದ ಬರುವ ಬಿಸಿಲು. ಇದರಿಂದ ಇನ್ನೊಂದು ಪದ ಬರುತ್ತೆ. ಕಣ್ಕಟ್ಟು, ಕಣ್ಕಟ್ಟು, ಕಣ್ಣೀರು, ಕಣ್ಣಾಕು. ಅವನ ಕಣ್ಣಿಟ್ಟವನೇ, ಅವನ ಕಣ್ಣಿಟ್ಟಿರೋ ಜಯಶಂಕರ್, ಅವ್ನು ಬರೀ ಡೇಂಜರ್ ಇದ್ದಾನೆ. ಅವ್ನು ಕಣ್ಣಿಟ್ಟಿರೋ ಅವ್ರ ಮೇಲೆ ಯಾವ ಅಂದ್ರೆ ಬಹಳ ಇಷ್ಟವಾಗಿರೋ ಬಗ್ಗೆ ಅಂತ, ಅವ್ನು ಬಹಳ ಮೋಸಗಾರ ಇದ್ದಾನೆ ಅಂತಾನೋ, ಅಥವಾ ಅವನಿಗೆ ಆಗಲ್ಲ ಅಂತ ದ್ವೇಷ ಅಂತ. ಕಣ್ಣ ಹಾಕು ಬೇರೆ ಬೇರೆ ಅರ್ಥ ಅಂತ ಆಯ್ತಾ? ನಾವು ಹುಡುಗಿ ಕಣ್ಣಾಕಿದ ಕಣ ಅಂತಾರೆ ಅವ, ಅರ್ಥ ಆಯ್ತಾ? ಒಂದು ಪದಗಳಿಂದ ಕಣ್ಣ ಹಾಕು. ಕಿವಿ, ಕಿವಿ ಓಲೆ, ಕಿವಿಗೆ ಹಾಕುವಂತ ಕಿವಿಯನ್ನು ಅರ್ಥ ಆಯ್ತಾ? ಹೀಗೆ ಅನೇಕ
ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನ ಅರ್ಥ ಬರುತ್ತದೆ. ಇಲ್ಲಿ ಕಣ್ಣು ಪ್ಲಸ್ ಎಂಜಲ್ ಎರಡು ಪದ, ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಒಂದು ಮಾಡಿದಾಗ ನೋಡಿ, ಎಲ್ಲ ಸಪರೇಟ್ ಬರೀತೀನಿ ನಾನು. ಇದೇ ಬೇರೆ ಅರ್ಥ ಕೊಡುತ್ತೆ, ಇದೇ ಬೇರೆ ಅರ್ಥ ಕೊಡುತ್ತೆ. ಕಣ್ಣು ಅಂದ್ರೆ ನಾವು ನೋಡುವಂತ ವಸ್ತು, ಎಂಜಲು ಅಂದ್ರೆ ತಿಂದು ಬಿಟ್ಟಂತಹ ಪದಾರ್ಥ ಎಂಜಲ್. ಇವೆರಡು ಒಂದು ಮಾಡಿದ್ರೆ ಇನ್ನೊಂದು ಬೇರೆ ಅರ್ಥ, ನವೀನ ಅರ್ಥ, ಹೊಸ ಅರ್ಥ ಬಂದು. ಕಣ್ಣು ಪ್ಲಸ್ ಎಂಜಲು, ಕಣ್ಣೆಂಜಲು, ಕಣ್ಣಿನಿಂದ ಬರುವ ಹೆಸರು. ಬೆಳಿಗ್ಗೆ ನೀವು ಎದ್ದೇಳ್ತಿರಲ್ಲ, ಅವ ನೋಡ್ಕೊಳ್ಳಿ, ಗೊತ್ತಿಲ್ಲ ಬಂದಿರುತ್ತೆ, ಬರ್ಬೇಕದು, ಬರ್ಲಿಲ್ಲ ಅಂದ್ರೆ ಕಣ್ಣು ಹೋಗ್ತವೆ. ಕಣ್ಣಿನ ಒಳಗೆ ಇರ್ತಕ್ಕಂಥ ಎಲ್ಲ ಧೂಳು ಎಲ್ಲವನ್ನು ಹೊರ ತೆಗೀತಾರೆ. ಶರೀರ ಎಷ್ಟು ಸೂಕ್ಷ್ಮ ಅಂದ್ರೆ, ನೀವು ಊಟ ಮಾಡುವಾಗ ಒಂದೇನಾದ್ರೂ ಒಂದು ಬೇಡವಾದ ಒಂದು ಸಣ್ಣ ಕೂದಲು ಸಿಗಲಿ ಒಳಗೆ ತಗೊಳಲ್ಲ, ಅದು ಅಂದ್ಬಿಡ್ತೀವಿ. ನಮಗೆ ಅದು ಆಟೋಮೆಟಿಕ್ ಅದೇ ಅನ್ನುತ್ತೆ. ತೆಗೆದ್ರೆ ಅಲ್ಲಿ ಏನಾದ್ರು ಒಂದು ಇರುತ್ತೆ, ಸಣ್ಣ ಹೊಸಗಿತ್ತಿ. ಅಷ್ಟು ನಮ್ಮ ಶರೀರ ಸೂಕ್ಷ್ಮ. ಅದು ಗೊತ್ತಿದೆ, ಅನ್ನ ಊಟ ಮಾಡ್ತಿದ್ದಾನೆ, ಇಷ್ಟ ಊಟ ಮಾಡ್ತೀವಿ, ಅವ್ರಿಗೆ ಏನಾದ್ರು ಒಂದು ಸಣ್ಣ ಕೂದಲು ಏನಾದ್ರು ಅಂದ್ರೆ ನಾವು ನೋಡಿದಾಗ ಇಟ್ಕೊಂಡ್ಬಿಟ್ವಿ ಅಂದ್ರೆ ಯಾವ ಕಾರಣಕ್ಕೂ ಒಳ ಸೇರಿಸಲ್ಲ. ಈ ಶರೀರ ಎಷ್ಟು ಸಂರಕ್ಷಣೆ ಆಗಿರುತ್ತೆ, ಸಂರಚನೆ ಅಂತ ಆಯ್ತು. ಬೇಡವಾದ ವಸ್ತುವನ್ನು ಕಿತ್ತಾಕ್ಬಿಡುತ್ತೆ. ಒಂದು ಏನಾದ್ರು ಒಂದು ಅಲ್ಲಿ ಸಂಜೆ ಏನಾದ್ರು ಸಿಕ್ಕಾಕೊಳ್ಳಿ, ಎಷ್ಟು ಇಂಚ ಅದು ಫಸ್ಟ್ ತೆಗಿಬೇಕು, ಇಲ್ಲ ಅಂದ್ರೆ ಅಗ್ಗದಲ್ಲಿ ಬಿಡೋದೇ ಇಲ್ಲ ನಮ್ಮ ಶರೀರ. ಏನಾದ್ರು ತಗೊಂಡಾಗಿ ಚುಚ್ಚಿ ಅನ್ನಂಗಾಗುತ್ತೆ, ಯಾಕಂದ್ರೆ ಸಮಾಧಾನ ಅಂತ ಆಯ್ತು. ಹಾಗೆ ಇದು ಎಲ್ಲಾ ಭಾಷೆಗಳಲ್ಲೂ ಕಾಣುವ ಸಹಜ ಶಕ್ತಿ. ಇದು ಕನ್ನಡಕ್ಕಷ್ಟೇ ನುಡಿಗಟ್ಟುಗಳು, ಎಲ್ಲಾ ಭಾಷೆಗಳಲ್ಲೂ ನುಡಿಗಟ್ಟುಗಳಿದ್ದಾವೆ. ಅವು ಭಾಷೆಯನ್ನ ಅಭಿವೃದ್ಧಿಗೊಳಿಸಿದಾವೆ. ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅಂದವಾದ ನುಡಿಗಟ್ಟುಗಳನ್ನು ಉಂಟು ಮಾಡಿರುತ್ತದೆ. ಇಂತಹ ನುಡಿಗಟ್ಟುಗಳಿಂದ ಒಳ್ಳೊಳ್ಳೆಯ ಪದಗಳು, ಒಳ್ಳೊಳ್ಳೆಯ ಅರ್ಥ, ನವೀನ ಅರ್ಥ, ಹೊಸ ಹೊಸ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಇಟ್ಕೊಂಡಿದ್ದಾವೆ. ಕಣ್ಣು ಎಂಬೊಂದು ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶವನ್ನು ಗಮನಿಸಿ. ಕಣ್ ನಾನು ಬರ್ತಿದ್ದೀನಿ, ಇನ್ನೂ ಎಕ್ಸ್ಟ್ರಾ ಇದೆ ನೋಡಿ, ಹೆಚ್ಚುವರಿ ಆಗಿದೆ. ಕಣ್ಗೊಳಿಸು, ಕಣ್ಣಿಡು, ಕಣ್ಕಟ್ಟು, ಕಣ್ಣಾಕು, ಕಣ್ಣಾರೆ, ಕಣ್ಣೆಂಜಲು, ಕಂಗಾಲು, ಕಂಬನಿ, ಕಣ್ಣೀರು ಇತ್ಯಾದಿಗಳು. ಕಣ್ಣು ಎನ್ನುವಂತಹ ಒಂದು ಪದದಿಂದ ಎಷ್ಟೆಲ್ಲ ನಾವು ನುಡಿಗಟ್ಟುಗಳನ್ನ, ಹೊಸ ಹೊಸ ಪದಗಳನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಈ ನುಡಿಗಟ್ಟುಗಳನ್ನ ಪರಿಶೀಲಿಸಿದ್ರೆ ಅವೆಲ್ಲದರಲ್ಲಿಯೂ ಬೇರೆ ಬೇರೆ ಹೊಸ ಅರ್ಥ ಬಂದಿರುವುದನ್ನ ಅರಿಯಬಹುದು. ಆ ಕಣ್ಣು ಎನ್ನುವಂತಹ ಒಂದು ಪದದಿಂದ ಬೇರೆ ಒಂದು ಪದವನ್ನು ಸೇರಿಸಿದಾಗ ಹೊಸ ಹೊಸ ಅರ್ಥವನ್ನು ಕೊಡ್ತಕ್ಕಂಥ ನೂರಾರು ಪದಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ತೀವಿ. ಇದರಿಂದ ಭಾಷೆಯ ಅಭಿವೃದ್ಧಿ ಆಗ್ತದೆ. ಸೊ ಇಲ್ಲಿ ಉಳಿದ ವಿಷಯವನ್ನು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ.